ಓಂ ನಮೋ ಭಗವತೆ ವಾಸುದೇವಾಯ ನಮಃ ಶಿವಾಯ ಶಿವಾಯ ನಮಃ. ವೆಲ್ಕಮ್ ಟು ನಂದಿ ಅಸ್ಟ್ರೋ ರೆಮಿಡೀಸ್ 9999ಗೆ ಸ್ವಾಗತ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಧನ್ಯವಾದಗಳು. ಈಗ ಒಂದು ಜಾತಕ ಕುಂಡಲಿಯಲ್ಲಿ ವರ ಅಥವಾ ವಧುವಿಗೆ ಮದುವೆ ಯೋಗವು ಯಾವ ರೀತಿ ನೋಡುವುದು ನೋಡೋಣ. ಇಲ್ಲಿ ಮೇಷ ಲಗ್ನ 2, 3, 4, 5, 6, 7, 8, 9, 10, 11, 12 ಈ ಭಾವಗಳಲ್ಲಿ ಮದುವೆಗೆ ನಮಗೆ 2ನೇ ಮನೆಯಲ್ಲಿ ಯಾವುದೇ ಗ್ರಹ ಇದ್ದರೂ ಸಹ ಮದುವೆಯನ್ನು ಕೊಡುತ್ತದೆ. ಹಾಗೆ 7ನೇ ಮನೆಯಲ್ಲಿ ಯಾವುದಾದ್ರೂ ಗ್ರಹ ಇದ್ದರೂ ಸಹ ಮದುವೆಯನ್ನು ಕೊಡುತ್ತದೆ. 9 ಆಗಲಿ 11 ಈ ಭಾವಗಳಲ್ಲಿ ಯಾವುದೇ ಗ್ರಹವು ಸ್ಥಿತವಾಗಿದ್ದರೆ ಆ ಗ್ರಹಗಳು ಮದುವೆಯನ್ನು ಕೊಟ್ಟೇ ಕೊಡುತ್ತದೆ. ಇಲ್ಲಿ ರಾಹು ಆದರೂ ಇರಬಹುದು, ಶನಿ ಆದರೂ ಇರಬಹುದು, ಅಥವಾ ಕೇತು ಆದರೂ ಇರಬಹುದು. ನಾವು ಯಾವುದೇ ಕೆಟ್ಟ ಗ್ರಹಗಳನ್ನು ಹೇಳುವಂಥ ಆ ಗ್ರಹಗಳು ಸಹ ಮದುವೆಯನ್ನು ಕೊಟ್ಟೇ ಕೊಡುತ್ತದೆ. ಮೊದಲನೆಯದಾಗಿ ಮದುವೆಗೆ ಒಳ್ಳೆಯ ಭಾವಗಳೆಂದರೆ 2, 7, 9, 11 2, 7, 9, 11 ಹಾಗೆ ಮದುವೆ ಕೆಟ್ಟ ಭಾವಗಳು 1, 6, 10 5 2 ಕಡೆಗೂ ಇರುತ್ತೆ. ಒಳ್ಳೆಯ ಕಡೆ ಇರುತ್ತೆ, ಬ್ಯಾಡ್ ಕಡೆಗೂ ಇರುತ್ತೆ. 5 ಬಂದಾಗ ಆ ವ್ಯಕ್ತಿಯು ಸೆಲೆಕ್ಟಿವ್ ಆಗ್ಬೋದು ಅಥವಾ ಯಾರನ್ನಾದರೂ ಇಷ್ಟಪಟ್ಟಿರಬಹುದು. 5 ಇಂಥವರೇ ಬೇಕು ಅಂತ ಮನಸ್ಥಿತಿಯಲ್ಲಿ ಇರುವಂಥದ್ದು. 5 ಬಂದಾಗ ಮದುವೆಯಲ್ಲಿ ತುಂಬ ಗೊಂದಲಗಳನ್ನು ಮೂಡಿಸುತ್ತದೆ ವ್ಯಕ್ತಿಗೆ. ಹೀಗೆ ಇರಬೇಕು, ಹಾಗೇ ಇರಬೇಕು, ಅಥವಾ ಹುಡುಗಿ ಹಂಗೆ ಇರಬೇಕು, ಅಥವಾ ಹುಡುಗಿ ಹೀಗೆ ಇರಬೇಕು, ಹುಡುಗ ಕೆಲಸದಲ್ಲಿರಬೇಕು, ಅಥವಾ ಅಷ್ಟೇ ಸಂಬಳ ಬೇಕು, ಹುಡುಗ ಇದೇ ಥರ ಇರಬೇಕು. ಈ ರೀತಿಯಾದಂಥ ಮನಸ್ಥಿತಿಯನ್ನು 5ನೇ ಮನೆಯು ಸೂಚಿಸುತ್ತದೆ. ಹಾಗಾಗಿ 1, 6, 5, 10 ಮದುವೆಗೆ ಕೆಟ್ಟ ಭಾವಗಳು. ಆದಷ್ಟು 1ನೇ ಮನೆ, 6ನೇ ಮನೆ, 10ನೇ ಮನೆಯನ್ನು ದಾನ ಮಾಡೋದ ಮುಖಾಂತರ ನಿಮ್ಮ ಮದುವೆಗೆ ವಿಳಂಬವನ್ನು ತಡೆಯಬಹುದು. ಹಾಗೆ 2ನೇ ಭಾವ, 7ನೇ ಭಾವ, 9ನೇ ಭಾವ, 11ನೇ ಭಾವ 2, 7, 9, 11 ಈ ಮನೆಗಳಲ್ಲಿ ಯಾವುದೇ ಗ್ರಹ ಕೂತಿದ್ರೂ ಆ ಗ್ರಹಗಳ ಮಂತ್ರವನ್ನು ಜಪಿಸಿ ರುದ್ರಾಕ್ಷನ ಹಾಕಿ, ಅಥವಾ ಒಳ್ಳೆಯ ಮನೆಯಲ್ಲಿ ಸ್ಥಿತನಾಗಿದ್ದರೆ ಆ ಮನೆಗೆ ಸ್ಟೋನ್ ಹಾಕೋದ್ರ ಮುಖಾಂತರ ಮದುವೆ ಯೋಗವನ್ನು ಬಲಪಡಿಸಿಕೊಳ್ಳಬಹುದು. ಶೀಘ್ರವಾಗಿ ಮದುವೆ ನೆರವೇರುವುದು. ಆದಷ್ಟು ನಿಮ್ಮ ಜಾತಕದಲ್ಲಿ ನೋಡಿಕೊಳ್ಳಿ, 2ನೇ ಮನೆಯಲ್ಲಿ ಯಾವ ಗ್ರಹ ಇದೆ, ಅಥವಾ 7ರಲ್ಲಿ ಯಾವ ಗ್ರಹ ಇದೆ, 9ರಲ್ಲಿ ಯಾವುದಿದೆ, 11 ಈ ಮನೆಗಳನ್ನು ಆ ಗ್ರಹದ ಮಂತ್ರವನ್ನು ಪಠನೆ ಮಾಡುವ ಮುಖಾಂತರ ಶೀಘ್ರ ಮದುವೆ ನೆರವೇರುವುದು. ಉದಾಹರಣೆಗೆ ಒಬ್ಬ ಜಾತಕದಲ್ಲಿ ದಶಾ ಯಾವುದೇ ಇರಬಹುದು. ಎಕ್ಸಾಂಪಲ್ ಉದಾಹರಣೆಗೆ ಗುರು ದಶಾ, ಶನಿ ಭುಕ್ತಿ, ಶುಕ್ರ ಅಂತರ್ಭುಕ್ತಿ. ಯಾವುದೇ ದಶಾ ಆಗಲಿ ಭುಕ್ತಿ ಆಗಲಿ ಶುಕ್ರ ಅಂತರ್ಭುಕ್ತಿಯಲ್ಲಿದ್ದಾಗ ಆ ವ್ಯಕ್ತಿಗೆ ಮದುವೆಯನ್ನು ಶುಕ್ರ 100% ಕೊಟ್ಟೇ ಕೊಡೋನು. ಶುಕ್ರ ಭುಕ್ತಿಯಲ್ಲಾದರೂ ಬರ್ಬೋದು, ಅಥವಾ ಅಂತರ್ಭುಕ್ತಿಯಲ್ಲಾದರೂ ಬರ್ಬೋದು. ಶುಕ್ರ ಬಂದಾಗ ಮದುವೆಯು ನೆರವೇರಿಸಿಕೊಡುವನು ಮದುವೆಯನ್ನು. ಹಾಗೆ ನಿಮ್ಮ ಜಾತಕದಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿ ನೋಡಿಕೊಳ್ಳಿ. ಶುಕ್ರ ಅಂತರ್ಭುಕ್ತಿಯಲ್ಲಿ ಬಂದಾಗ ಮದುವೆಯನ್ನು ನೀವು ಪ್ರಯತ್ನಪಟ್ಟಲ್ಲಿ 100ಕ್ಕೆ 100 ಭಾಗ ಶುಕ್ರ ಮದುವೆಯನ್ನು ನೆರವೇರಿಸುವನು. ಅದು ನಿಮ್ಮ ಜಾತಕದ ಆಧಾರದ ಮೇಲೆ ನೋಡಿ ತಿಳಿಯಬೇಕು. ನನ್ನ ಹಳೆಯ ವಿಡಿಯೋಗಳನ್ನು ನೋಡಿ ಸುಮಾರು ಮದುವೆ ಬಗ್ಗೆ ಸುಮಾರು ಹಾಕಿರುವೆ. ಅವನ್ನು ನೋಡಿದಾಗ ನಿಮಗೆ ಯಾವ ರೀತಿ ಮದುವೆ ಯೋಗವನ್ನು ಮಾಡಿಕೊಳ್ಳಲು ಯಾವ ಮಂತ್ರಗಳನ್ನು ಹೇಳ್ಕೊಳ್ಳಬೇಕು, ಅಥವಾ ಯಾವ ಪರಿಹಾರ ಮಾಡಿಕೊಡ್ಬೇಕು ಅಂತ ಹಾಕಿರುವೆ. ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ಎಲ್ಲ ವಿಡಿಯೋಗಳನ್ನು ಕೊನೆಯದಾಗಿ ವೀಕ್ಷಿಸುವುದರಿಂದ ನಿಮಗೆ ತಿಳಿಯುವುದು. ಇಷ್ಟು ಒಂದು ಜಾತಕದಲ್ಲಿ ಮದುವೆ ಯೋಗವು ಯಾವ ದಶಾಭುಕ್ತಿ ಅಥವಾ ಯಾವ ಅಂತರ್ಭುಕ್ತಿಯಲ್ಲಿ ಯಾವ ಮನೆಗಳಿದ್ದರೆ ನಡೆಯುವುದು,
ಅಥವಾ ಯಾವ ಮನೆಯಲ್ಲಿ ಕೆಟ್ಟದಿದ್ದಾಗ ಏನು ಮಾಡ್ಕೊಳ್ಬೇಕು ಅಂತ ತಿಳಿಸಿರಲಿ. ಆದಷ್ಟು 2, 7, 9, 11 ಮಂತ್ರ ಜಪವನ್ನು ಮಾಡಿ 1ನೇ ಮನೆ, 6ನೇ ಮನೆ, 10ನೇ ಮನೆಯನ್ನು ದಾನದ ರೂಪದಲ್ಲಿ ಕೊಡಿ ಬಡವರಿಗೆ. ಇಷ್ಟು ಮಾಡೋದ್ರ ಮುಖಾಂತರ ಒಬ್ಬ ವ್ಯಕ್ತಿಯ ಮದುವೆ ಜೀವನದಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಡೆಯುವುದು. ಆದಷ್ಟು ಮಂತ್ರ ಜಪವನ್ನು ಮಾಡಿಕೊಳ್ಳಿ. ಯಾರು ಮದುವೆ ಆಗಿ ಇಚ್ಛಿಸುವರೋ ಅವರೇ ಸ್ವತಃ ಮಂತ್ರವನ್ನು ಹೇಳಿದಾಗ ಹೆಚ್ಚು ಫಲ ಉಂಟು. ಆದಷ್ಟು ವರ ಆಗಲಿ ವಧು ಆಗಲಿ ಅವರೇ ಮಂತ್ರಗಳನ್ನು ಜಪಿಸುವ ಮುಖಾಂತರ ನಿಮ್ಮ ಮದುವೆಯ ಬಲವನ್ನು, ಗುರುಬಲವನ್ನು, ಮದುವೆಯಲ್ಲಿ ಗುರುಬಲ ಅನ್ನೋದು ಯಾವುದೂ ಇಲ್ಲ, ಅದು ಮುಹೂರ್ತಕ್ಕೆ ಮಾತ್ರ ಗುರುಬಲ ಅಷ್ಟೇ. ಎಲ್ಲ ಗ್ರಹಗಳು ಮದುವೆಯನ್ನು ಕೊಡುತ್ತದೆ. ಮದುವೆ ಯೋಗವನ್ನು ನೀವೇ ಈ ರೀತಿಯಾಗಿ ಮಂತ್ರಗಳ ಮುಖೇನ ಮದುವೆ ಯೋಗವನ್ನು ನೀವೇ ಸ್ವತಃ ಪಡೆದುಕೊಳ್ಳಬಹುದು. ದಶಾಭುಕ್ತಿಯಲ್ಲಿ ಕೆಟ್ಟದಿರುವಾಗ ನಾವು ಏನು ಮಾಡಲು ಸಾಧ್ಯವಿಲ್ಲ. ದಶ ಸೂಚ್ಯಂಕವಾಗಬೇಕು. 2ನೇ ಮನೆ ಅಥವಾ 7ನೇ ಮನೆ, 9, 11 ದಶಾದಲ್ಲಿದ್ದು ಭುಕ್ತಿ ಅಥವಾ ಅಂತರ್ಭುಕ್ತಿಯಲ್ಲಿ 2, 7, 9, 11 ಬಂದಾಗ ಮದುವೆಯು ಖಂಡಿತವಾಗಿಯೂ ಆಗುವುದು. ಯಾವುದೇ ದಶದಲ್ಲಿ 1, 6, 10 ಬಂದಾಗ ಮದುವೆಯಲ್ಲಿ ಜಗಳ ಗಲಾಟೆ ಇದ್ದೇ ಇರುತ್ತದೆ. ದಶಾ ಮೇಲೆ ನಿಮ್ಮ ಮದುವೆಯು ಒಳ್ಳೆಯದು ಅಥವಾ ಕೆಟ್ಟದ್ದು ದಶಾ ಮೇಲೆ ನಿಂತಿರುತ್ತದೆ. ಯಾವುದೇ ಒಬ್ಬರು ಮದುವೆಗೆ ಇಚ್ಛಿಸುವವರು ದಶಾವನ್ನು ಮೊದಲು ನೋಡಿಕೊಳ್ಳಿ. ದಶಾ ಮುಖಾಂತರ ಮದುವೆ ಯೋಗ ಕೆಟ್ಟದ್ದು ಅಥವಾ ಒಳ್ಳೆಯದು ನಿಂತಿರುವಂಥದ್ದು. ಇದು ಬರೀ ಮದುವೆ ಆಗಲು ಈ ಭಾವಗಳು ಅತ್ಯಂತ ಮುಖ್ಯ. 2ನೇ ಮನೆ, 7ನೇ ಮನೆ, 9, 11 ಇದು ಬಹಳ ಪ್ರಮುಖವಾದ ಭಾವಗಳು ಮದುವೆಗೆ. ಯಾವುದೇ ಗ್ರಹವಾದರೂ ಸರಿ ಈ ಭಾವಗಳಲ್ಲಿ ಕೂತಿರುವಾಗ ಮದುವೆಯನ್ನು ಕೊಟ್ಟೇ ಕೊಡುತ್ತದೆ. ಇಷ್ಟು ಮದುವೆ ಯೋಗದ ಬಗ್ಗೆ ಒಬ್ಬ ಜಾತಕದಲ್ಲಿ ನೋಡಬೇಕಾದಂಥ ಪ್ರಮುಖ ವಿಷಯಗಳು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಂದಿ ಆಸ್ಟ್ರೋ ರೆಮಿಡೀಸ್ ಗೆ ಸ್ವಾಗತ. ನಿಮ್ಮ ಮದುವೆಯು ಸುಸೂತ್ರವಾಗಿ ನಡೆಯಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಇಲ್ಲಿ ಹೇಳಿರುವಂತಹ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಪ್ರಯತ್ನವನ್ನು ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶುಭಮಸ್ತು.